ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಇವತ್ತು ನಾನು ಬ್ಲಾಗನ್ನು ಶೇರ್ ಮಾಡ್ತಾ ಇಲ್ಲ. ಇನ್ಫ್ಯಾಕ್ಟ್ ನಾನು ಕೆಲವು ದಿನಗಳ ಹಿಂದೆ ಶೂಟ್ ಮಾಡಿಟ್ಟಂತಹ ಒಂದು ಕೇಕ್ನ ಐಸಿಂಗ್ ಬಗ್ಗೆ ನನಗೆ ತುಂಬ ಜನ ಕೇಳ್ತಾ ಇದ್ದಾರೆ. ಹೇಗೆ ಐಸಿಂಗ್ ಮಾಡುವಂಥದ್ದು, ಡಿಸೈನ್ ಹೇಗೆ ಮಾಡ್ತೀರಾ, ನಾವು ಬಿಗಿನರ್ಸ್ ಹೇಗೆ ಯೂಸ್ ಮಾಡೋದು, ಅದರ ಬಗ್ಗೆ ಎಲ್ಲ ಕೇಳ್ತಾ ಇದ್ರು, ತುಂಬ ಕ್ವೆಶ್ಚನ್ಸ್. ನಾನಿಲ್ಲಿ ಒಂದು ಕೇಕ್ ಡಿಸೈನನ್ನು ಹೇಗೆ ಮಾಡುವಂಥದ್ದು, ನೋಝಲನ್ನು ಹೇಗೆ ಆ ಒಂದು ಪೈಪಿಂಗ್ ಬ್ಯಾಗ್ಗೆ ಹಾಕುವಂಥದ್ದು, ಕ್ರೀಮ್ನ ಯಾವ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಳುವಂಥದ್ದು, ಇದರ ಬಗ್ಗೆ ಇವತ್ತು ಡೀಟೇಲ್ಸನ್ನು ಕೊಡ್ತೇನೆ. ನಾನಿಲ್ಲಿ ಫಸ್ಟಿಗೆ ಕೇಕನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದೊಂದು ಬ್ಲೂಬೆರಿ ಕೇಕ್ ಆರ್ಡರ್ ಇತ್ತು ನನಗೆ, ನಾಳೆ ಕೊಡಲಿಕ್ಕಿರುವಂಥದ್ದು. ಸೊ ಈಗ ಈವ್ನಿಂಗ್ ನಾನಿಲ್ಲಿ ಇದರ ಐಸಿಂಗನ್ನು ಮಾಡ್ಕೊಂಡಿದ್ದೇನೆ. ಕ್ರಮ್ ಕೋಟ್ ಮಾಡಿ, ಅದಾದ ನಂತರ ಕ್ರಮ್ ಕೋಟ್ ಅಂತ ಹೇಳಿದರೆ ಫಸ್ಟ್ ಲೇಯರ್ ಐಸಿಂಗ್ ಮಾಡಿ ಇಟ್ಟಂಥದ್ದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ, ಇಲ್ಲಾದರೆ ಕ್ರಮ್ಸ್ ಎಲ್ಲ ಮಿಕ್ಸ್ ಆಗ್ತದೆ ಕೇಕಿದು, ಅದಕ್ಕೋಸ್ಕರ ಕ್ರಮ್ ಕೋಟಿಂಗ್ ಮಾಡಿ ಇಡುವಂಥದ್ದು. ಈಗ ನೆಕ್ಸ್ಟ್ ಕೋಟಿಂಗ್ ಮಾಡಲಿಕ್ಕೆ ಅಂದರೆ ಫೈನಲ್ ಫಿನಿಶಿಂಗ್ ಮಾಡಲಿಕ್ಕೆ ನಾನಿಲ್ಲಿ ಕ್ರೀಮನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಕ್ರೀಮ್ ಯಾವಾಗಲೂ ಸ್ಟಿಫ್ ಪೀಕ್ ಆಗಿರಬೇಕು, ಸಾಫ್ಟ್ ಪೀಕ್ ಇರಬಾರ್ದು. ಸ್ಟಿಫ್ ಇದ್ದರೆ ಮಾತ್ರ ನಮಗೆ ಇಷ್ಟವಾಗುವಂಥ ಡಿಸೈನನ್ನು ನಮಗೆ ಮಾಡಲಿಕ್ಕೆ ಆಗುವಂಥದ್ದು. ಸಾಫ್ಟ್ ಆದ ಕೂಡಲೇ ಅದು ಲೂಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ಟೆಂಪ್ರೇಚರ್ ಕೂಡ ನೀವು ಎಲ್ಲಿ ಕೇಕ್ ಮಾಡ್ತಾ ಇದ್ದೀರಾ ಆ ರೂಮಿನ ಟೆಂಪ್ರೇಚರ್ ಕೂಡ ಕಡಿಮೆಯಲ್ಲೇ ಇರಬೇಕಂದ್ರೆ, ಹೆಚ್ಚು ಹಾಟ್ ಇರುವಂಥ ಜಾಗದಲ್ಲಿ ಮಾಡ್ತಾ ಇದ್ದೀರಾ ಆದರೆ ಕ್ರೀಮ್ ಈಸಿಲಿ ಮೆಲ್ಟ್ ಆಗ್ತದೆ. ಇಲ್ಲಿ ನಾನು ಫೈನಲ್ ಫಿನಿಶಿಂಗನ್ನು ಮಾಡ್ಕೊಳ್ತಾ ಇದ್ದೇನೆ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರ್ಬೋದು, ಅಂದರೆ ಫಿನಿಶಿಂಗ್ ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತ ಹೇಳಿ. ಸೈಡ್ಸಲ್ಲೆಲ್ಲ ಕ್ರೀಮ್ ಹಾಕಿದ ನಂತರ ಎಲ್ಲ ಕಡೆ ಕವರ್ ಮಾಡಿಕೊಂಡು ಸ್ಕ್ರೇಪರಿಂದ ಸ್ಕ್ರೇಪ್ ಮಾಡಿ ಈ ಒಂದು ರೌಂಡ್ ಡಿಸೈನ್ ಆದರೆ ರೌಂಡು, ಸ್ಕ್ವೇರ್ ಆದರೆ ಸ್ಕ್ವೇರ್, ಆ ರೀತಿಯಲ್ಲಿ ಫಿನಿಶಿಂಗ್ ಮಾಡಿ ತಗೊಳ್ಳುವಂಥದ್ದಷ್ಟೇ. ಇಲ್ಲಿ ನಾನು ಈ ಒಂದು ಸ್ಕ್ರೇಪರಲ್ಲಿ ಸಣ್ಣ ಒಂದು ಲೈನ್ಸ್ ಇದು ಡಿಸೈನನ್ನು ಮಾಡ್ಕೊಂಡಿದ್ದೇನೆ. ನೆಕ್ಸ್ಟ್ ಪ್ಯಾಲೆಟ್ ನೈಫನ್ನು ಮತ್ತು ಈ ಒಂದು ಸ್ಕ್ರೇಪರನ್ನು ಎರಡನ್ನೂ ಕೂಡ ವಾಶ್ ಮಾಡಿಕೊಂಡು ಫಿನಿಶಿಂಗನ್ನು ಮಾಡ್ಕೊಂಡಿದ್ದೇನೆ. ಮತ್ತು ಸೈಡ್ಸನ್ನು ಕೂಡ ಕ್ಲೀನ್ ಮಾಡ್ಕೊಂಡಿದ್ದೇನೆ. ಇದು ಆಲ್ರೆಡಿ ನನಗೆ ಕಸ್ಟಮರ್ ಸ್ಕ್ರೀನ್ಶಾಟ್ ಕಳಿಸಿರುವಂಥದ್ದು. ನಾನೇ ತುಂಬ ವರ್ಷಗಳ ಹಿಂದೆ ಮಾಡಿರುವಂಥ ಒಂದು ಕೇಕಿನ ಡಿಸೈನನ್ನು ಕಳಿಸಿದ್ದಾರೆ, ಸೇಮ್ ಡಿಸೈನ್ ಬೇಕಂತೆ ಅವರಿಗೆ. ಸೊ ಹಾಗೆ ಇಲ್ಲಿ ನಾನು ಅದಕ್ಕೆ ಬೇಕಾಗಿರುವಂತಹ ಕ್ರೀಮನ್ನು ತಗೊಂಡಿದ್ದೇನೆ. ಎಷ್ಟು ನಮಗೆ ಡಿಸೈನಿಗೆ ಬೇಕು ಅಂತ ಹೇಳಿ ನಮಗೆ ಫೀಲ್ ಆಗ್ತದೆ ಅಷ್ಟು ಕ್ರೀಮನ್ನು ನಾವು ತಗೊಳ್ಬೇಕು. ನಾನಿಲ್ಲಿ ನನಗೆ ಒಂದು ಅಂದಾಜಿರೋದ್ರಿಂದ ಒಂದು ಅಂದಾಜಲ್ಲಿ ಒಂದು ಅರ್ಧ ಕಪ್ಪಷ್ಟು ಕ್ರೀಮನ್ನು ತಗೊಂಡಿದ್ದೇನೆ, ಅಂದರೆ ಬೀಟ್ ಮಾಡಿರುವಂತಹ ಕ್ರೀಮನ್ನು. ಅದಕ್ಕೆ ಕಲರ್ಸನ್ನು ಆ್ಯಡ್ ಮಾಡಿ ಕೊಡ್ತಾ ಇದ್ದೇನೆ. ಯಾವಾಗಲೂ ನಾವು ಹೋಮ್ ಬೇಕರ್ಸ್ ಆಗಿರೋದ್ರಿಂದ, ಹೋಮ್ ಬೇಕರ್ಸ್ ಅಂತಲ್ಲ ಎಲ್ಲರೂ ಯೂಸ್ ಮಾಡಿದರೆ ಒಳ್ಳೆಯದು, ಬಟ್ ಸ್ಟ್ಯಾಂಡರ್ಡ್ ಕಲರ್ಸನ್ನು ಯೂಸ್ ಮಾಡಬೇಕು. ಹಾಗೆ ನಾನಿಲ್ಲಿ ಸ್ಟ್ಯಾಂಡರ್ಡ್ ಕಲರನ್ನೇ ಯೂಸ್ ಮಾಡಿದ್ದೇನೆ. ಅಂದರೆ ಸ್ಟ್ಯಾಂಡರ್ಡ್ ಕಲರ್ ಅಂತ ಹೇಳಿದರೆ ಒಳ್ಳೆ ಫುಡ್ ಗ್ರೇಡ್ ಕ್ವಾಲಿಟಿಯ ಕಲರನ್ನು ಯೂಸ್ ಮಾಡಬೇಕು. ಇಲ್ಲಿ ನನಗೆ ಡಿಸೈರ್ಡ್ ಕಲರ್ ಬಂದಿರಲಿಲ್ಲ, ಹಾಗಾಗಿ ನಾನು 2 ಡ್ರಾಪನ್ನು ಅಗೇನ್ ಆ್ಯಡ್ ಮಾಡಿಕೊಂಡು ಕ್ರೀಮನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ನಾನು N2 ನೋಝಲನ್ನು ಯೂಸ್ ಮಾಡ್ತಾ ಇದ್ದೇನೆ. 100 ಅಂತ ಹೇಳಿ ನೋಝಲ್ ಕಂಪನಿ ಇದೆ. ಸೊ ಆ ಕಂಪನಿಯ N2 ನೋಝಲ್. N1 ಅಂತ ಹೇಳಿದರೆ ಓಪನ್ ಇರ್ತದೆ, N2 ಅಂತ ಹೇಳಿದರೆ ಈ ಒಂದು ಪೆಟಲ್ ರೀತಿಯಲ್ಲಿ ಇರ್ತದಲ್ಲ ಅದು ಕ್ಲೋಸಲ್ಲಿ ಇರ್ತದೆ. ಬೇರೆ ಬೇರೆ ನಂಬರ್ ನೋಝಲ್ಸ್ ಇದೆ. ಈಗೆಲ್ಲ ಕೆಲವೊಂದು ನಂಬರ್ ಇಲ್ಲದಂಥ ನೋಝಲ್ಸ್ ಕೂಡ ಬರ್ತದೆ, ಬಟ್ ಮೊದಲೆಲ್ಲ 100 ತುಂಬ ಫೇಮಸ್ ಇತ್ತು ನಾನು ಕೇಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವಾಗ. ಇಲ್ಲಿ ನಾನು 100ನ N2ನ ನೋಝಲನ್ನು ಯೂಸ್ ಮಾಡ್ತಾ ಇದ್ದೇನೆ. ಕಲರ್ ಮಿಕ್ಸ್ ಮಾಡಿ ಆಗುವಾಗ ಕ್ರೀಮ್ ನಿಮಗೆ ಲೂಸ್ ಆಗಿದೆ, ಸ್ಟಿಫ್ ಇಲ್ಲ ಅಂತ ಹೇಳಿ ಅನ್ನಿಸ್ತಾ ಇದೆ ಆದರೆ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಟ್ಟು ಪುನಃ ಬೀಟ್ ಮಾಡಿ ತಗೊಳ್ಳಿ. ಅಂದರೆ ಕರೆಕ್ಟ್ ಸ್ಟಿಫ್ ಆಗೇ ಇರಬೇಕು ಕ್ರೀಮು. ಲೂಸ್ ಆದರೆ ಡಿಸೈನ್ ಬರೋದಿಲ್ಲ, ನೀರಿನ ರೀತಿಯಲ್ಲಿ ಆಗಿ ಹೋಗ್ತದೆ. ಸೊ ಇಲ್ಲಿ ನನ್ನ ಕ್ರೀಮ್ನ ಟೆಕ್ಸ್ಚರ್ ಸರಿಯಾಗೇ ಇದೆ. ಮತ್ತು ನಾನಿಲ್ಲಿ ಸ್ಪ್ಯಾಚುಲಾದ ಒಂದು ವಿಶೇಷತೆ ಅಂತ ಹೇಳಿದರೆ ಇದೆ, ಸ್ವಲ್ಪ ಕೂಡ ಕ್ರೀಮ್ ಆಗಿರ್ಬೋದು, ಬೇರೆ ಯಾವುದೇ ಫುಡ್ ಪಾರ್ಟಿಕಲ್ ವೇಸ್ಟ್ ಆಗೋದಿಲ್ಲ. ಎಲ್ಲದನ್ನು ಕೂಡ ಹೀಗೆ ಕ್ಲೀನಾಗಿ ತೆಗಿಲಿಕ್ಕೆ ಆಗ್ತದೆ. ಈಗ ನಾನಿಲ್ಲಿ ಫಸ್ಟಿಗೆ ನೋಡಿ ಒಂದು ಪೈಪಿಂಗ್ ಬ್ಯಾಗನ್ನು ತಗೊಂಡು ಅದರ ಒಳಗೆ ನೋಝಲ್ ಹಾಕಿ ಅದರ ತುದಿಯನ್ನು ಕಟ್ ಮಾಡಿ ಕೊಟ್ಟಿದ್ದೇನೆ. ನೋಝಲ್ದು ತುದಿ ಮಾತ್ರ ಹೊರಗೆ ಬರುವಷ್ಟು, ಫುಲ್ ನೋಝಲ್ ಅಲ್ಲ, ತುದಿ ಹೊರಗೆ ಬರುವಷ್ಟು ಓಪನ್ ಮಾಡಿ ಕೊಟ್ಟ ನಂತರ ಕ್ರೀಮನ್ನು ಫಿಲ್ ಮಾಡಿ ಪ್ರೆಸ್ ಮಾಡಿ ಕೊಟ್ಟಿದ್ದೇನೆ. ಈಗ ಆ ನೋಝಲ್ನ ಟಿಪ್ವರೆಗೆ ಕೂಡ ಕ್ರೀಮ್ ಬಂದಿದೆ. ಎಲ್ಲಿ ಕೂಡ ಏರ್ ನಿಲ್ಲದ ರೀತಿಯಲ್ಲಿ ನೀವು ಕ್ರೀಮನ್ನು ಫಿಲ್ ಮಾಡಿ ಕೊಡಬೇಕು. ಅಂದರೆ ಏರ್ ಬಬಲ್ಸ್ ಇದ್ದರೆ ಒಮ್ಮೆಲೆ ನಿಮ್ಮ ಡಿಸೈನ್ ಹಾಳಾಗುವಂಥ ಚಾನ್ಸ್ ಇರ್ತದೆ. ಇವಾಗ ಜಸ್ಟ್ ನಾನು ಪ್ರೆಸ್ ಮಾಡಿ ಹೀಗೆ ಟ್ವಿಸ್ಟ್ ಮಾಡಿ ಟರ್ನ್ ಮಾಡ್ತಾ ಇದ್ದೇನೆ. ಇದರಲ್ಲಿ ನಿಮಗೊಂದು 20ರಿಂದ 30 ಡಿಸೈನ್ ಮಾಡ್ಬೋದು ಆಯಿತಾ. ಸೇಮ್ ನೋಝಲನ್ನು ಯೂಸ್ ಮಾಡಿ ಬೇರೆ ಬೇರೆ ರೀತಿಯ ಡಿಸೈನ್ ಮಾಡ್ಬೋದು. ನಿಮಗೆ ಬೇಕಾದರೆ ಆ ರೀತಿ, ಅಂದರೆ ಒಂದೇ ನೋಝಲಲ್ಲಿ ಎಷ್ಟು ಡಿಸೈನ್ ಮಾಡ್ಬೋದು ಅಂತ ಹೇಳಿ ನಿಮಗೆ ಏನಾದರೂ ವಿಡಿಯೋ ಬೇಕಾದರೆ ಹೇಳಿ, ನನಗೆ ಟೈಮ್ ಆದರೆ ನಾನು ಯಾವಾಗಲಾದರೂ ಒಮ್ಮೆ ಮಾಡಿ ತೋರಿಸ್ತೇನೆ. ಇಲ್ಲಿ N2 ನೋಝಲಲ್ಲೇ ಮಾಡ್ತಾ ಇರುವಂಥದ್ದು. N2 ಅಂತ ಹೇಳಿದರೆ ನಿಮಗೆ ಓಪನ್ ಸ್ಟಾರ್ ನೋಝಲ್ ಅಂತ ಹೇಳ್ತಾರಲ್ವ. ಓಪನ್ ಸ್ಟಾರಲ್ಲಿ 2 ರೀತಿಯಲ್ಲಿದೆ, ಅಂದರೆ ಫುಲ್ ಓಪನ್ ಆಗಿರುವಂಥದ್ದು, ಇನ್ನೊಂದು ಸ್ವಲ್ಪ ಕರ್ವ್ ಬರುವಂಥದ್ದು. ನಾನೀಗ ಯೂಸ್ ಮಾಡ್ತಾ ಇರುವಂಥದ್ದು ಕರ್ವ್ ಇರುವಂಥದ್ದು. ಸೊ ಅದರ ಎರಡರಲ್ಲಿ ಕೂಡ ಡಿಸೈನ್ಸ್ ಚೇಂಜ್ ಆಗ್ತದೆ. ಸ್ವಲ್ಪ ಒಂದು ಕ್ರೀಮ್ನ ಪೆಟಲ್ನ ಟೆಕ್ಸ್ಚರ್ ಇದೆಲ್ಲದೂ ಕೂಡ ಚೇಂಜ್ ಆಗಿ ಹೋಗ್ತದೆ. ಇಲ್ಲಿ ಸಿಂಗಲ್ ಪ್ರೆಸ್ ಮಾಡಿ ಸಣ್ಣ ಸಣ್ಣ ಫ್ಲವರನ್ನು ಕೂಡ ಮಾಡಿಕೊಟ್ಟಿದ್ದೇನೆ, ಮತ್ತು ರೊಟೇಟ್ ಮಾಡಿ ಈ ರೀತಿಯ ಫ್ಲವರ್ಸನ್ನು ಕೂಡ ಮಾಡಿದ್ದೇನೆ. ನೆಕ್ಸ್ಟ್ ನೋಡಿ, ಇಲ್ಲಿ ಸ್ವಲ್ಪ ಫ್ರಂಟಿಗೆ ದೂಡಿದ ನಂತರ ಹಿಂದಕ್ಕೆ ಸ್ವಲ್ಪ ಪುಲ್ ಮಾಡುವಂಥದ್ದು, ಆ ರೀತಿಯ ಒಂದು ಡಿಸೈನನ್ನು ಮಾಡ್ತಾ ಇದ್ದೇನೆ. ಇದನ್ನು ನಾನು ಬಾಯಲ್ಲಿ ಹೇಳಿದರೆ ನಿಮಗೆ
ಅದು ಅರ್ಥ ಆಗೋದಿಲ್ಲ. ಯಾವಾಗ ನಾವು ನಮ್ಮ ಕೈಯಲ್ಲಿ ಮಾಡ್ತೇವೆ ಅಲ್ವಾ, ಮಾಡಿ ಎಷ್ಟು ಪ್ರೆಸ್ ಮಾಡಬೇಕು, ಯಾವ ರೀತಿಯಲ್ಲಿ ಕ್ರೀಮ್ ಹೊರಗೆ ಬರ್ತಾ ಇದೆ, ಏರ್ ಏನಾದರೂ ಇದೆಯಾ, ಇದೆಲ್ಲದು ನೀವು ಮಾಡುವಾಗ ಮಾತ್ರ ಗೊತ್ತಾಗ್ತದೆ. ಹೋಮ್ ಬೇಕರ್ಸ್ ಯಾರಾದರೂ ಮಾಡ್ತಾ ಇದ್ದೀರಾದರೆ ನಿಮಗೆ ಇದು ನೋಡುವಾಗ ನಿಮಗೊಂದು ಐಡಿಯಾ ಸಿಗ್ತದೆ ಅಂತ ಹೇಳಿ ಶೇರ್ ಮಾಡ್ತಾ ಇರುವಂಥದ್ದು. ಸೊ ಇದು ಆಲ್ರೆಡಿ ಓಲ್ಡ್ ಡಿಸೈನ್ ಆಗಿರೋದ್ರಿಂದ ಸೇಮ್ ನಾನು ಕಸ್ಟಮರ್ ಹೇಳಿದ ಹಾಗೆಯೇ ರಿಪೀಟ್ ಮಾಡ್ತಾ ಇದ್ದೇನೆ. ಕೆಲವು ಕಸ್ಟಮರ್ಸಿಗೆ ಕ್ರೀಮ್ ಜಾಸ್ತಿ ಇದ್ದರೆ ಏನು ತೊಂದರೆ ಇರೋದಿಲ್ಲ. ಹೆಚ್ಚು ನನ್ನ ಕಸ್ಟಮರ್ಸ್ ಹೇಳುವಂಥದ್ದು ಕ್ರೀಮ್ ಜಾಸ್ತಿ ಬೇಡ ಅಂತ ಹೇಳಿ. ನಾನು ಕೂಡ ಕ್ರಮ್ ಕೋಟ್ ಆದಮೇಲೆ ಒಂದು ತೆಳು ಕೋಟಿಂಗ್ ಕೊಡುವಂಥದ್ದು. ಕ್ರಮ್ಸ್ ಕಾಣಿಸಿದ್ರೂ ಪರವಾಗಿಲ್ಲ, ಬಟ್ ಕ್ರೀಮ್ ಹೆಚ್ಚಾಗಬಾರ್ದು. ಯಾಕೆಂದರೆ ತಿನ್ನುವಾಗ ಅವರು ನೋಡಲಿಕ್ಕೆ ಚೆಂದ ಕಾಣಬೇಕು ಅಂತ ಮಾತ್ರ ಅಲ್ಲ, ತಿನ್ನಲಿಕ್ಕೆ ಸಹ ಬೇಕು ಅಂತ ಹೇಳಿ ಆರ್ಡ್ರ್ ಮಾಡುವಂಥದ್ದಲ್ಲ. ತುಂಬ ಕ್ರೀಮ್ ಇದ್ದರೆ ಒಳ್ಳೆಯದಾಗೋದಿಲ್ಲ ತಿನ್ನಲಿಕ್ಕೆ. ಹಾಗಾಗಿ ಕೆಲವರು ಕಸ್ಟಮರ್ಸ್ ನೋಡಿ ಈ ರೀತಿಯಲ್ಲಿ ಕೇಳ್ತಾರೆ, ಡಿಸೈನ್ ಹೀಗೇ ಬೇಕು, ಕಲರ್ ಬೇಕು, ಆ ರೀತಿಯಲ್ಲೆಲ್ಲ ಕೇಳುವಾಗ ಕಸ್ಟಮರ್ನ ಡಿಮ್ಯಾಂಡ್ ಪ್ರಕಾರ ನಾನು ಮಾಡಿಕೊಡ್ತೇನೆ. ಇಲ್ಲಿ ನಿಮಗೆ ಇದು ಲೈಟ್ ಕಲರ್ ಕಾಣಿಸ್ತಾ ಇರ್ಬೋದು, ಬಟ್ ಆ್ಯಕ್ಚುಲಿ ಇದು ಡಾರ್ಕ್ ಇದೆ. ನನಗೆ ಕೂಡ ಈಗ ಸ್ಕ್ರೀನಲ್ಲಿ ನೋಡುವಾಗ ಲೈಟ್ ಕಲರ್ ಕಾಣ್ತಾ ಇದೆ. ಅದು ಅಂದರೆ ಲೈಟ್ನ ಎಫೆಕ್ಟಲ್ಲಿ ಆ ರೀತಿಯಲ್ಲಿ ಕಾಣುವಂಥದ್ದು. ಇದು ಆ್ಯಕ್ಚುಲಿ ಪರ್ಪಲ್ ಇತ್ತು, ಇಲ್ಲಿ ಮಾತ್ರ ಏನೋ ಒಂಥರ ಲೈಟ್ ಲ್ಯಾವೆಂಡರ್ ರೀತಿಯಲ್ಲಿ ಕಾಣ್ತಾ ಉಂಟು. ಬರಿಗಣ್ಣಿಗೆ ನೋಡಲಿಕ್ಕೆ ಬೇರೆ ರೀತಿಯಲ್ಲಿ ಕಾಣ್ತದೆ, ಮೊಬೈಲ್ ಸ್ಕ್ರೀನಲ್ಲಿ ಬೇರೆ ರೀತಿಯಲ್ಲಿ ಕಾಣ್ತದೆ. ಇದೇ ಸೇಮ್ ಡಿಸೈನ್ ಇದರಲ್ಲಿ ನೋಡಿ ಈಗ 3 ರೀತಿಯ ಡಿಸೈನ್ ಬಂದಿದೆ. ಬಾರ್ಡರ್ ಲೈನ್ ಒಂದು ರೀತಿಯ ಡಿಸೈನ್ ಸೇಮ್ ನೋಸಲಲ್ಲಿ, ಫ್ರಂಟಲ್ಲಿ ಇರುವಂತಹ ಫ್ಲವರ್ಸ್ ಬೇರೆ ಮತ್ತು ಸೈಡ್ಸಲ್ಲಿರುವಂತಹ ಫ್ಲವರ್ಸ್ ಬೇರೆ ರೀತಿಯಲ್ಲಿದೆ ಅಲ್ವಾ. ಸೊ ಹೀಗೆ ತುಂಬ ಡಿಸೈನ್ಸನ್ನು ಮಾಡ್ಬೋದು. ನೆಕ್ಸ್ಟ್ ಇದನ್ನು ನಾನೀಗ ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೇನೆ. ಇನ್ನು ನಾಳೆ ಇದನ್ನು ಪ್ಯಾಕ್ ಮಾಡಿ ಕೊಡುವಂಥದ್ದು. ಸೊ ಇದು ಸಿಂಪಲ್ ಆಗಿರುವಂಥ ಒಂದು ಡಿಸೈನ್ ಆಗಿರೋದ್ರಿಂದ ಇದಕ್ಕೆ ನಾನೇನು ಎಕ್ಸ್ಟ್ರಾ ಚಾರ್ಜ್ ಮಾಡೋದಿಲ್ಲ. ಕೆಲವೊಂದು ಡಿಸೈನ್ಸ್ ಅಂದರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುವಂತಹ, ತುಂಬ ಕ್ರೀಮ್ ಯೂಸ್ ಆಗುವಂತಹ ಡಿಸೈನ್ಸಿಗಾದರೆ ನಾನು ಡಿಸೈನಿಗೆ ಎಕ್ಸ್ಟ್ರಾ ಚಾರ್ಜಸನ್ನು ಮಾಡ್ತೇನೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಇಲ್ಲಿ ನಾನು ಈಗ ಕಸ್ಟಮರ್ಗೆ ಡೆಲಿವರಿ ಕೊಡಲಿಕ್ಕಿದೆ, ಹಾಗಾಗಿ ಈ ಟೈಮ್ನಲ್ಲಿ ಹೆಸರನ್ನು ಬರಿತಾ ಇದ್ದೇನೆ. ಹೆಸರನ್ನು ಯಾವಾಗಲೂ ಲಾಸ್ಟಲ್ಲಿ ಬರೆಯುವಂಥದ್ದು ಒಳ್ಳೆಯದು. ಯಾಕೆಂದರೆ ಕೆಲವೊಮ್ಮೆ ಈ ಫ್ರಿಡ್ಜ್ನ ಟೆಂಪ್ರೇಚರ್ ಹೆಚ್ಚು ಕಮ್ಮಿ ಆದರೆ ಅಥವಾ ಬೇರೆ ಕೆಲವೊಂದು ಕಾರಣಗಳಿಂದ ಕಲರ್ಸ್ ಮಡ್ಜಾದಾಗೆ ಕಾಣುವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ಲಾಸ್ಟ್ ಮೊಮೆಂಟಲ್ಲಿ ಹೆಸರು ಬರೆದು ಕೊಡುವಂಥದ್ದು ಯಾವಾಗಲೂ ಒಳ್ಳೆಯ ಐಡಿಯಾ. ಹೆಸರು ಬರೀಲಿಕ್ಕೆ ನಿಜ ಹೇಳಬೇಕಂದ್ರೆ ಕೇಕಲ್ಲಿ ನೀವು ಶೇಪ್ ಆದರೂ ಕಲಿಬೋದು, ಬಟ್ ಕೇಕಿನ ಮೇಲೆ ಹೆಸರು ಬರೆಯುವಂಥದ್ದು ಉಂಟಲ್ಲ, ಹೀಗೆ ಈ ಒಂದು ಪೈಪಿಂಗ್ ಬ್ಯಾಗಲ್ಲಿ ಜೆಲ್ಲನ್ನು ಹಾಕಿ ತುಂಬ ಕಷ್ಟ. ಇದನ್ನು ಕಲೀಲಿಕ್ಕೆ ಒಂದೇ ದಾರಿ, ಪ್ರಾಕ್ಟೀಸ್ ಅಷ್ಟೇ. ಪ್ರಾಕ್ಟೀಸ್ ಮಾಡಿ, ತುಂಬ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ನಿಮಗೆ ಲೈನಲ್ಲಿ ಬರೀಲಿಕ್ಕೆ ಅಥವಾ ಅಕ್ಷರ ಆಚೆ ಈಚೆ ಆಗದೆ ಬರೀಲಿಕ್ಕೆ ಆಗುವಂಥದ್ದು. ಸ್ವಲ್ಪ ದಿನ ನೀವು ಒಂದು ಪ್ಲೇಟನ್ನು ಕೌಚಿಟ್ಟು ಅದರ ಮೇಲೆ ಬರೆದು ಎಲ್ಲ ಪ್ರಾಕ್ಟೀಸ್ ಮಾಡಿ, ಆಗ ನಿಮಗೆ ನೆಕ್ಸ್ಟ್ ಕೇಕ್ ಮೇಲೆ ಕೂಡ ಬರೀಲಿಕ್ಕೆ ಕಾನ್ಫಿಡೆನ್ಸ್ ಬರ್ತದೆ. ಸೊ ಇಲ್ಲಿ ನಾನು ನನ್ನ ಫೈನಲ್ ಪ್ಯಾಕಿಂಗನ್ನು ಮಾಡ್ತಾಯಿದ್ದೇನೆ. ಬಾಕ್ಸನ್ನು ಕೂಡ ನಾವೇ ತರುವಂಥದ್ದು ಎಲ್ಲ, ಅಂದರೆ ಮಂಗಳೂರಿಂದ ಬಲ್ಕಲ್ಲಿ ತಂದು ಈ ಸ್ಟಿಕ್ಕರ್ ಕೂಡ ನಾವು ಕಸ್ಟಮೈಸ್ ಮಾಡಿಸಿರುವಂಥದ್ದು. ಈ ಒಂದು ವಿಡಿಯೋ ಕ್ವಿಕ್ಕಾಗಿತ್ತು, ಅಂದರೆ ನಾನು ತುಂಬ ಇನ್ ಡೆಪ್ತ್ ಹೋಗಲಿಲ್ಲ. ಅಂದರೆ ಈಗ ಆಲ್ರೆಡಿ ಯಾರೆಲ್ಲ ಕೇಕ್ ಮಾಡ್ತಾ ಇದ್ದೀರಾ ಅವರಿಗೋಸ್ಕರ ಅಂತ ಹೇಳಿ ನಾನು ತೋರಿಸಿದ್ದಷ್ಟೇ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತದೆ ಅಂತ ಹೇಳಿ ಭಾವಿಸ್ತೇನೆ. ಅದರ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ರಿಪ್ಲೈ ಮಾಡಲಿಕ್ಕೆ ಆಗದೇ ಇದ್ದರೆ ನೆಕ್ಸ್ಟ್ ಇನ್ನೊಂದು ಸೇಮ್ ಕ್ವೆಶನ್ಸ್ ಬಂದರೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಅದರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಕೊಡ್ತೇನೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಯಾರಿಗೆಲ್ಲ ಅಗತ್ಯ ಇದೆ ಅವ್ರ ಜೊತೆ ಶೇರ್ ಮಾಡಿ, ಆಯಿತಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.